₹800 ಒಂದು ಪ್ಲೇಟ್. ₹800 ಕೊಟ್ಟು ನೆಕ್ಸ್ಟ್ ಫ್ರೂಟ್ ತಗೊಂಡಿದ್ದೀವಿ. ನಾವು ತಿಂತೀವಿ, ನೀವು ನೋಡಿ. ತಿಂದ್ಬಿಟ್ಟು ಟೇಸ್ಟ್ ಹೇಳಿದ್ರು. ಬಾಳೆಹಣ್ಣು ತರನೇ ಇದೆ. ಇದು ₹200 ಒಂದು ಪ್ಲೇಟ್ಗೆ ಕೊಟ್ಟು ತಗೊಂಡಿದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಎಲಿಫೆಂಟ್ ಬೀಚ್ ಟು ರೆಸಾರ್ಟ್ ಬೀಚ್. ಇವಾಗ ಬ್ಯಾಕ್ ಟು ರೆಸಾರ್ಟ್ ಹತ್ರ ಇರೋ ಬೀಚ್. ಇಲ್ಲಿರೋ ವಾಟರ್ ಆಕ್ಟಿವಿಟೀಸ್ ಎಲ್ಲ ಮುಗಿಸಿದ್ವಿ. ಸನ್ಸೆಟ್ ಆಗ್ತಾ ಇದೆ ಆಲ್ರೆಡಿ. ಯಾವ ಬೋಟಲ್ಲಿ ಬಂದು ಅದೇ ಬೋಟಲ್ಲಿ ವಾಪಸ್ ಹೋಗ್ತೇವೆ. $2,000 years later. ಅಂತೂ ಇಂದು ಎಲಿಫೆಂಟ್ ಬೀಚಿಂದ ರೂಮಿಗೆ ಬಂದು, ಅಲ್ಲ ನಮ್ಮ ರೆಸಾರ್ಟಿಗೆ ಬಂದು, ಎಲಿಫೆಂಟ್ ಬೀಚಿಂದ ರೆಸಾರ್ಟಿಗೆ ಬಂದು ಈಗ ರೆಸಾರ್ಟಲ್ಲಿರೋ ಪೂಲಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಹೇಳಿದ್ನಲ್ಲ, ನೆನ್ನೆ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತೀನಿ ಅಂತ. ಅದೇ ಇದು. ನೋಡಿ ನೋಡಿ ನೋಡಿ, ಚೆನ್ನಾಗಿದೆ. ಅದೇ ನಮ್ಮ ರೂಮು, ಇದೇ ಪೂಲು. ಹಾಂ, ಹಿಡೀರಿ ನಿಧಾನಕ್ಕೆ. ಸಣ್ಣಗಿದ್ಯಾ? ಬಿಗ್ ಬಾಸ್ ಅಲ್ಲಿ ಹೆಂಗ್ ಹಿಡಿತಾರೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಅಲ್ಲಿ ಪನಿಷ್ಮೆಂಟ್ ಕೊಟ್ಟಂಗ? ಕೆಳಗಿಳಿದ್ರೆ ಮುಳುಗೋಯ್ತೀರಾ? ಇಳೀರಿ. ಇನ್ನೊಂದು ಇಳೀರಿ. ಇಷ್ಟು ಹೈಟ್ ಐತೆ ಅಂದ್ರೆ ನೀವೇನು ಕತ್ತಿಗೆ ಬರ್ತೀರ? ನಾವು ನನ್ ಬಾಯಿ ಹತ್ರ ನೋಡ್ರಿ. ಓಕೆ ಓಕೆ, ನಾನು ಟೋಮಲ್ಲಿ ನಿಂತಿದ್ದೀನಿ. ಫುಲ್ ಕರೆಕ್ಟಾಗಿ ನಿಂತ್ಕೊಂಡ್ರಿ. ಎಲ್ಲಿ ಇನ್ನು ಇಲ್ಲಿ ತನಕ ಜಾಗ ಐತೆ ಅವನ್ರಿ. ಇದನ್ನ ಹಿಡ್ಕೊಂಡು ನಿಮ್ಗೆ ಟ್ಯೂಬ್ ಬೇಕಾ? ಟ್ಯೂಬು ಅಲ್ಲಿಂದ ಟ್ಯೂಬ್ ತಂದು ಕೊಡ್ತೀನಿ. ಆ ಲೈಟಲ್ಲಿ ನಾನು ಹೋಗಿ ಬರ್ತೀನಿ. ಈಗ ನೋಡ್ತಾ ಇರಿ. ಈಗ ಸ್ಕೂಲಲ್ಲಿ ಹೋಗಿ ಬರ್ತೀನಿ. If I called you tonight, would it feel the same? Or have we both moved on to different names? ಮೇಡಮ್ ಅವ್ರಿಗೆ ಈಜಾಡಿಸ್ತಾ ಇದೀನಿ. ಟ್ಯೂಬ್ ಹಾಕೊಂಡು ಈಜಾಡ್ತವ್ರೆ. ಹೆಂಗಿದೆ? ನೈಸ್. ನಾಳೆ ಎಷ್ಟಿದೆ ತೋರಿಸ್ತೀನಿ, ಬನ್ನಿ. Chat, both of us knowing what a line that. Funny how we talk like we're fine, but your name still lives in my rhyme. Take me back to the start, before the quiet. ಅಲ್ಲಿ ಬೀಚಲ್ಲಿ ಉಪ್ಪು ನೀರಲ್ಲಿ ಆಡಿದ್ದು ಸಾಕಾಗಿಲ್ಲ ಅಂತ ಈಗ ಕ್ಲೋರಿನ್ ಹಾಕಿರೋ ನೀರಲ್ಲಿ ಇದಕ್ಕೋಸ್ಕರ ಬಂದವ್ರೆ. ಸಾಲ್ಟ್ ವಾಟರ್ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ಕ್ಲೋರಿನ್ ವಾಟರ್ ಹಾಕೊಳ್ಳೋದು. ಮಧ್ಯಾಹ್ನ ಏನೂ ತಿಂದಿಲ್ಲ. ಒಂದು ಪ್ಲೇಟು ಮಿಕ್ಸ್ಡ್ ಫ್ರೂಟ್ ತಿಂದ್ವಿ. ₹200 ಕೊಟ್ಟು
ತಿಂದಿದ್ರಲ್ಲೇ ಹೊಟ್ಟೆ ತುಂಬೋಗಿದೆ. ಇವಾಗ ಈಜಾಡ್ಬಿಟ್ಟು ಹೋಗಿ ಕೆಳಗೆ ರೆಸ್ಟೋರೆಂಟಲ್ಲಿ ಏನಾದರೂ ತಿನ್ನಬೇಕು ಚೆನ್ನಾಗಿ. If only for a moment, take me back to the start. Before the quiet and the scars. When the world felt small and your hands felt warm. Take me back to the start. If only for a moment. ಲಾಗಲ್ಲಿ ನಾನು ಒಬ್ಬನೇ ಮಾತಾಡಿ ಸಾಕಾಗಿದೆ. ಅದಕ್ಕೆ ಇವ್ರ ಕೈಲಿ ಮಾತಾಡ್ಸೋಣ ಅಂತ. ಗುಡ್ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸಲ್ಲ. ಅವನು ಸೈಲೆಂಟ್. ಹಾಂ ಸರಿ ಹೇಳ್ರಿ ಏನು. ಏನು ಇವಾಗ ನಾವು ಲಂಚ್ ಪ್ರೀ ಡಿನ್ನರ್ ಮಾಡಕ್ ಹೋಗ್ತಾ ಇದ್ದೀವಿ. ಹಾಂ ಪ್ರೀ ಡಿನ್ನರ್ ಮಾಡಕ್ ಹೋಗ್ತಾ ಇದ್ದೀವಿ. ಕೆಳಗಡೆ ರೆಸ್ಟೋರೆಂಟಲ್ಲಿ. ರೆಸ್ಟೋರೆಂಟಲ್ಲಿ ಡಿನ್ನರ್ ಮಾಡಿ ಆಮೇಲೆ ಮತ್ತೆ ಡಿನ್ನರ್. ಹಾಂ ಕೆಳಗಡೆ ಸೀದಾ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಇವಾಗ ಪ್ರೀ ಡಿನ್ನರ್ ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ 9 ಗಂಟೆ 10 ಗಂಟೆಗೆ ವಾಪಸ್ಸು ಇನ್ನೊಂದ್ಸಲ ಡಿನ್ನರ್ ತಿಂದು ಮಲ್ಕೊಳ್ಳೋದು. ಬೆಳಿಗ್ಗೆ 4 ಗಂಟೆಗೆ ಕಯಾಕಿಂಗ್ ಐತೆ ನಮ್ಮದು. ಕಯಾಕಿಂಗ್ ಮಾಡಿ ಆಮೇಲೆ ಸ್ಕೂಬಾ ಹೋಗಿ ಸ್ಕೂಬಾಯಿಂದ ವಾಪಸ್ ಇಲ್ಲಿಗೆ ಬರಬೇಕು. ಆಮೇಲೆ ಅದು ಬಿಟ್ಟರೆ ಇನ್ನು ನೈಟು ಕ್ಯಾಂಡಲ್ ಲೈಟ್ ಡಿನ್ನರ್ ಇರೋದು ನಾಳೆ. ಇವಾಗ ತಿನ್ನೋದಷ್ಟೇ. ಇವತ್ತೇನು ತಿಂತೀರಾ? ರೈಸ್ ಐಟಮ್ ರೊಟ್ಟಿ ಇದೆ. ಸ್ಟಾರ್ಟರ್ಸು ನೈಟ್ ತಿನ್ನೋಣ, ಅಲ್ಲ ಡಿನ್ನರಲ್ಲಿ ಸ್ಟಾರ್ಟರ್ಸ್ ತಿನ್ನೋಣ, ಪ್ರೀ ಡಿನ್ನರಲ್ಲಿ ಮೇನ್ ಕೋರ್ಸ್ ತಿನ್ನೋಣ. ನೆನ್ನೆ ಚಿಕನ್ ಮ್ಯಾಂಚೋ ಸೂಪ್ ಕುಡಿದು ಇವತ್ತು ಮಂಡೇ ಅಂತ ವೆಜ್ ಮ್ಯಾಂಚೋ ಸೂಪ್ ಕುಡಿತಾ ಇದ್ವಿ. ಹಂಗಂತ ನಾನು ವೆಜಿಟೇರಿಯನ್ ಅಂತ ತಿಳ್ಕೊಂಬೇಡ್ರಿ, ಇವರಿಂದ ನಾನು ವೆಜ್ ತಿನ್ನೋ ಪರಿಸ್ಥಿತಿ, ವೆಜ್ ಕುಡಿಯೋ ಪರಿಸ್ಥಿತಿ ಬಂದಿದೆ, ವೆಜಿಟೇರಿಯನ್ ಆಗೋ ಪರಿಸ್ಥಿತಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೂಪ್ ಕುಡ್ದಾದ್ಮೇಲೆ ದಾಲ್ ಕಿಚಡಿ ಮತ್ತೆ ಹಪ್ಪಳ, ಆಮೇಲೆ ಇದು ಉಪ್ಪಿನಕಾಯಿ. ಇದೇನಿದು ವೆಜಿಟೇಬಲ್ ಉಪ್ಪಿನಕಾಯ? ಇದೇನೋ ಯಾವುದೋ ಒಂದು ಉಪ್ಪಿನಕಾಯಿ, 2 ಹಪ್ಪಳ, ಒಂದು ಕಡೆಯಲ್ಲಿ ದಾಲ್ ಕಿಚಡಿ. ಸರ್ವ್ ಮಾಡ್ಕೊಳ್ರಿ. ನಾವೇ ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ, ಕಾಯ್ತಾ ಇರಬಾರ್ದು. ಬಿಸಿ ಬಿಸಿ ದಾಲ್ ಕಿಚಡಿ ಹಾಕಂತ ಇದ್ರೆ ಹಂಗೆ ಹೊಗೆ ಮೇಲೆ ಬುಗು 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 ಅಂತ ಬರ್ತಾ ಇದೆ. ಟ್ರೈನಲ್ಲಿ ಬರೋ ಥರ ಹೊಗೆ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಚಳಿ ಜಾಸ್ತಿ ಇದೆ. ಯಾವುದೋ ಮಕ್ಳಿಗೆ ಇದು ದೇವಸ್ಥಾನದಲ್ಲಿ ಪ್ರಸಾದ ಹಾಕ್ದಂಗೆ ಸ್ವೀಟ್ ಹಾಕ್ತಾರಲ್ಲ, ಸಿಹಿ ಪ್ರಸಾದ ಹಾಕೋ ಥರ ಹಾಕ್ತಾ ಅವ್ರೆ. ಸಾಕು ನಾನೇ ಹಾಕಂತೀನಿ. ಓಕೆ, ತಿಂದಾದ್ಮೇಲೆ ಸಿಕ್ಕಿ. ಅಲ್ಲ ಸಾರಿ, ಬೈ ಗೈಸ್. ಅದು ಅಲ್ಲ ಸಾರಿ, ನಮ್ದು ಇವಾಗ ತಾನೇ ಊಟ ಆಯ್ತು. ನೀವು ಊಟ ಮಾಡಿ ಪಾಚಿ ಮಾಡಿ. ಕರೆಕ್ಟು. ಊಟ ಚೆನ್ನಾಗಿತ್ತು. ದಾಲ್ ಕಿಚಡಿ, ಆಮೇಲೆ 2 ಹಪ್ಪಳ, ಉಪ್ಪಿನಕಾಯಿ, ವೆಜ್ ಮ್ಯಾಂಚೋಸ್ ಚೆನ್ನಾಗಿತ್ತು. ಆಮೇಲೆ 1 ಗುಲಾಬ್ ಜಾಮೂನ್, 1 ಸ್ಕೂಪ್ ವೆನಿಲ್ಲಾ ಐಸ್ ಕ್ರೀಮ್. ಸಾಲಿಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ ಅಲ್ವಾ? ಎಲ್ಲ ಚೆನ್ನಾಗಿತ್ತು. ತಿಂದ್ವಿ ಚೆನ್ನಾಗಿ. ಇವಾಗ ಟಾಚಿ ಮಾಡಬೇಕು. ನಾಳೆ ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು ಇಲ್ಲಿಂದ, ಅಂದರೆ 3 ಗಂಟೆಗೆ ಎದ್ದೇಳಬೇಕು. ಸೊ ಇವಾಗ ಟಾಚಿ ಮಾಡ್ತೀವಿ. ಬಾಯ್. ನೀವು ಟಾಚಿ ಮಾಡಿ.